ಕಾಂಗ್ರೆಸ್ ಪಾರ್ಟಿಗೆ ದಿನೇಶ್ ಗುಂಡೂರಾವ್ ಅಧ್ಯಕ್ಷರಾಗಿದ್ರು, ಪರಮೇಶ್ವರ್ ಅಧ್ಯಕ್ಷರಾಗಿದ್ರು, ಜನಾರ್ದನ್ ಪೂಜಾರಿ ಅಧ್ಯಕ್ಷರಾಗಿದ್ರು. ಈ ಪಾರ್ಟಿಯನ್ನ ಬಹಳಷ್ಟು ಜನ ಅಧ್ಯಕ್ಷರಾಗಿ ಅಧಿಕಾರವನ್ನ ನಿಭಾಯಿಸಿದ್ದಾರೆ. ಆದ್ರೆ ಪಾರ್ಟಿಯನ್ನ ಕಟ್ಟೋ ವಿಷಯದಲ್ಲಿ ನಂಬರ್ 1 ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಆಗಿ 6 ವರ್ಷ ಆಗಿದೆ. ಕೆಪಿಸಿಸಿ ಅಧ್ಯಕ್ಷ ಆಗಿ 6 ವರ್ಷ ಆದ ಹಿನ್ನೆಲೆ ಮಾರ್ಚ್ 10ನೇ ತಾರೀಕು ಡಿನ್ನರ್ ಮೀಟಿಂಗ್ ಇಟ್ಕೊಂಡವ್ರು ಎಲ್ರಿಗೂ, ಶಾಸಕರಿಗೆ, ಸಚಿವರಿಗೆ, ಎಲ್ರಿಗೂ, ಸಿದ್ದರಾಮಯ್ಯ ಟೀಮ್ಗೂ ಸಮೇತ. ಕಮಾನ್ ಬನ್ನಿ ಒಂದು ಊಟ ಮಾಡೋಣ, 6 ವರ್ಷ ಇದನ್ನ ಮಾಡಿದೀನಿ ಅಂತ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಶ್ರಮದ ಫಲ, ಡಿ ಕೆ ಶಿವಕುಮಾರ್ ಪರಿಶ್ರಮ, ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿ 140 ಜನ ಕಾಂಗ್ರೆಸ್ MLAಗಳಿದ್ದಾರೆ, ಸುಭದ್ರ ಸರ್ಕಾರಕ್ಕೆ ಕಾರಣ ಆಗಿದ್ದಾರೆ. ಸೊ ಹಾಗಾಗಿ ಅಧ್ಯಕ್ಷ ಗಾದಿಯ ಈ 6 ವರ್ಷದ ಸಂಭ್ರಮವನ್ನ ಸೆಲೆಬ್ರೇಟ್ ಮಾಡಕೊಟ್ಟು ಡಿ ಕೆ ಶಿವಕುಮಾರ್ ಈ ಸಂದೇಶ, ಅದರ ಜೊತೆಗೆ ನಂದು ಸಮಯ ಬಂತು ಅಂತ, ಜೊತೆಗೆ ಇನ್ನೊಂದು ಯಾರೋ ಒಂದಷ್ಟು ಜನ ಕೆಪಿಸಿಸಿ ಅಧ್ಯಕ್ಷ ಇಳಿಸ್ತೀವಿ ಅಂತ ಓಡಾಡ್ತಾವ್ರೆ, ಕೇಳ್ತಾವ್ರೆ. ಅವ್ರ ಹೆಂಗೆ ಅಂದ್ರೆ 2 ಕಾಲ DCM ಮುದ್ದಲ್ಲಿ ಇಟ್ಟವ್ರೆ. ಒಂದು DCM ನಲ್ಲಿ, ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಕಾಲನ್ನು ತೆಗಿಬೇಕು ಅಂದ್ರೆ CM ಸ್ಥಾನದ ಮೇಲೆ ಕಾಲಿಡ್ಬೇಕು ಅವರು. ಡಿ ಕೆ ಶಿವಕುಮಾರ್ CM ಆದ ದಿನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತೋರಿತಾರೆ, ಅಲ್ಲಿವರೆಗೂ ತೋರಿಯಲ್ಲ ಮಂಚ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಅಷ್ಟು ಸುಲಭವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ತೆಗೆದು CM ಕೊಡದೆ ಕೂರ್ಸೋದು ಹುಡುಗಾಟಿಕೆ ಅಲ್ಲ ಕಾಂಗ್ರೆಸ್ ಅಲ್ಲಿ. ಹೈಕಮಾಂಡ್ಗೆ ಇವತ್ತಿನವರೆಗೂ 2002 ಸಿದ್ದರಾಮಯ್ಯ ಕಾಂಗ್ರೆಸ್ ಬರಕ್ ಮುನ್ನ 2002 ಮಹಾರಾಷ್ಟ್ರ ಕಾಂಗ್ರೆಸ್ ಸರ್ಕಾರವನ್ನ, ವಿಲಾಸರಾವ್ ದೇಶಮುಖ್ ಅವರ ಸರ್ಕಾರವನ್ನ ಉಳಿಸಿದ್ದು, ಕಾಪಾಡಿದ್ದು ಡಿ ಕೆ ಶಿವಕುಮಾರ್. ನಂತರ 2018 JDS ಕಾಂಗ್ರೆಸ್ ಸರ್ಕಾರಕ್ಕೆ ಸೂತ್ರಧಾರಿ, ಮುಂದೆ ನಿಂತ್ಕೊಂಡಿದ್ದು, ಗೇಟ್ ಕಾಯ್ದಿದ್ದು, ವಿಧಾನಸೌಧದ ಗೇಟ್ ನ ಡಿ ಕೆ ಶಿವಕುಮಾರ್. 2023 ಚುನಾವಣೆಯಲ್ಲಿ ಪಾರ್ಟಿಯನ್ನ ಕಾಲಿಗೆ ಚಕ್ರ ಕಟ್ಕೊಂಡು ಅಧಿಕಾರಕ್ಕೆ ತಂದಿದ್ದು ಡಿ ಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಇಷ್ಟೊಂದು ಗತ್ತು, ಗೈರತ್ತು, ತಾಕತ್ತು, ತೂಕ ಇದೆ ಅಂತ ತೋರಿಸಿದ್ದು ಡಿ ಕೆ ಶಿವಕುಮಾರ್. ಆ ಕಾರಣಕ್ಕೆ 6 ವರ್ಷ ಆಗಿದೆ. ಒಬ್ಬ ಅಧ್ಯಕ್ಷ ಆಗಿ ತನ್ನ ಅಧ್ಯಕ್ಷ ಅವಧಿಯನ್ನ ಸೆಲೆಬ್ರೇಟ್ ಮಾಡಕ್ಕೆ ಏನಾರ ಅದಕ್ಕೊಂದು ನ್ಯಾಯ ಒದಗಿಸಿದ್ರೆ ಅದು ಡಿ ಕೆ ಶಿವಕುಮಾರ್. ಸೊ ಹಾಗಾಗಿ ಈ 6 ವರ್ಷದ ಜರ್ನಿ ಕಾಂಗ್ರೆಸ್ ಅನ್ನ ರಾಜ್ಯದಲ್ಲಿ ಬಲಿಷ್ಠವಾಗಿ ಕಟ್ಟಿದೆ. ನಾಳೆಗೆ ಮಹಾದೇವಪ್ಪ ಬಿಟ್ಟವರು ಟಿ ನರಸೀಪುರದಲ್ಲಿ ಪಾರ್ಟಿ ಕಟ್ಟೋ ಕೆಪಾಸಿಟಿ ಡಿ ಕೆ ಶಿವಕುಮಾರ್ಗಿದೆ. ನಾಳೆಗೆ ಇನ್ಯಾರೋ ಬಿಟ್ಟೋದ್ರು, ಸಿದ್ದರಾಮಯ್ಯ, ಜೈ ಅಂತಾರವರೆಲ್ಲ ಬಿಟ್ಟೋದ್ರು ಕೂಡ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನ ಕಟ್ಟೋ ಕೆಪಾಸಿಟಿ ಡಿ ಕೆ ಶಿವಕುಮಾರ್ಗಿದೆ. ಪಾರ್ಟಿ ಕಟ್ಟೋ ವಿಷಯದಲ್ಲಿ ಎತ್ತಿದ ಕೈ ಡಿ ಕೆ ಶಿವಕುಮಾರ್. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ, ಕೆಪಿಸಿಸಿ ಅಧ್ಯಕ್ಷನಾಗಿ 6 ವರ್ಷದ ಪೂರೈಕೆ ಸಂಭ್ರಮದಲ್ಲಿ ಡಿ ಕೆ ಶಿವಕುಮಾರ್. ಮತ್ತೊಂದ್ ಕಡೆ ಮೊನ್ನೆ ಸಿದ್ದರಾಮಯ್ಯ ದೇವರಾಜ್ ಅರಸು ಅವರ ಅವಧಿಯನ್ನ ಮೀರ್ ಮುಂದೆ ಬಂದೆ ಅಂತ ಅವರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರು. 1000 ದಿನ ಆಯ್ತು ಅಂತ ಒಂದಷ್ಟು ಕಾರ್ಯಕ್ರಮ ಕೂಡ ಮಾಡಿದ್ರು ಸರ್ಕಾರಕ್ಕೆ. ಆದ್ರೆ ಡಿ ಕೆ ಶಿವಕುಮಾರ್ ಕಾಯ್ತಿರೋದು ಶುಭಗಳಿಗೆ ಬರುವಾಗ ಯಾರು ತಡೆಯಕ್ಕಾಗಲ್ಲ ಅಂತ, ಶುಭಗಳಿಗೆ ಬರ್ತಾ ಐತೆ ಅಂತ ಅನ್ಕೊಂಡವ್ರೆ. ಕೆಲವೊಂದು ಅವಕಾಶ ಸಿಗುತ್ತೆ, ಕೆಲವೊಂದು ಅವಕಾಶವನ್ನ ಮಾಡ್ಕೋಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಅವಕಾಶವನ್ನ ಮಾಡ್ಕೊಳಕ್ ಕೊಟ್ಟಂಗೆ ಕಾಣ್ತಾ ಇದೆ. ಸೊ ಹಾಗಾಗಿ ಮಾರ್ಚ್ 10 ಮುಹೂರ್ತ ಕಾಂಗ್ರೆಸ್ನ ಪಾಳಯದಲ್ಲಿ ಅತಿ ದೊಡ್ಡ ಶಕ್ತಿ ಪ್ರದರ್ಶನ ಆಗುತ್ತೆ. ನೋಡಕ್ಕೆ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಕರೆದವ್ರೆ, ಹೋಗ್ಲೇಬೇಕು ಇವರು. ನಾನ್ ಬರಕ್ಕಿಲ್ಲ ಅಂತಂದ್ರೆ ಅದು ಬೇರೆ ರೀತಿಯ ಸಂಚಲನ ಕೊಟ್ಟಂಗಾಗತ್ತೆ. ಸೊ ಹಾಗಾಗಿ ಮಾರ್ಚ್ 10 ಆ ಶಕ್ತಿ ಪ್ರದರ್ಶನ, ಆ ಬಲ ಪ್ರದರ್ಶನ, ಆ ಸಂಭ್ರಮ ಮತ್ಯಾವ ರೀತಿಯ ರಾಜಕೀಯ ದಿಕ್ಸೂಚಿ ಆಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಏನ್ ಹೇಳ್ತೀರಿ? 6 ವರ್ಷದ ಡಿ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಗಾದಿ ಬಿಜೆಪಿ ಅಧ್ಯಕ್ಷ ವಿಜೇಂದ್ರಗಿಂತ ಆ ಪಾರ್ಟಿಯನ್ನ ಕಟ್ಟೋಕೆ ಸಮರ್ಥವಾಗಿ ಡಿ ಕೆ ಶಿವಕುಮಾರ್ ಕಟ್ಟಿದಾರ? ಕೆಪಿಸಿಸಿ ಅಧ್ಯಕ್ಷರಾಗಿ ನಿಮ್ ಪ್ರಕಾರ ಯಾರು ಸಮರ್ಥ ಅಧ್ಯಕ್ಷ ಅಂತಂತೀರಿ? ಕಾಮೆಂಟ್ ಮಾಡಿ. ಮತ್ತೆ ಡಿ ಕೆ ಶಿವಕುಮಾರ್ ಆ CM ಆದ್ಮೇಲೆ ಆ ಸ್ಥಾನ ಬಿಡ್ತೀವಿ ಅಂತ ಹೇಳ್ಕೊಳ್ಳಿರೋದು ಇಂಟರ್ನಲ್. ಡಿ ಕೆ ಶಿವಕುಮಾರ್ ಆ ಸ್ಥಾನವಂತ ತುಂಬುವಂತ ಕೆಪಾಸಿಟಿ, ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಕೆಲಸ ಮಾಡೋ ಕೆಪಾಸಿಟಿ ಯಾರಿಗಿದೆ? ಕಾಮೆಂಟ್ ಮಾಡಿ. ಧನ್ಯವಾದ.